ಏನು ಕೆಟ್ಟದಾಗ ತೋರಿಸಿದ್ದಾರೆ ಇವಳಿಗೆ. ಫಸ್ಟ್ ಆಫ್ ಆಲ್ ಅಲ್ಲಿ ಶೋ ಮುಗಿಯೋವರೆಗೂ ಅವಳು ಇರಬೇಕಿತ್ತು. ಅಲ್ಲಿ ಹೆಂಗೆ ತೋರಿಸ್ತಾರೆ, ಒಬ್ರನ್ನ ಎಲ್ಲಿಂದ ಕರ್ಕೊಬಂದು ಎಲ್ಲಿಗೆ ಹತ್ತಿಸ್ತಾರೆ. ಒಂದು ಫೈನಲ್ ಆಗಿ ಒಂದು 4-5 ಜನ ಬಂದಮೇಲೆ ಒಂದು ಮಹಾರಾಣಿ ಅನ್ನೋ ಥರ ಎಪಿಸೋಡೇ ಮಾಡ್ತಾರೆ. ಅಲ್ಲಿವರೆಗೂ ಇವಳು ಯಾಕೆ ಕಾಯಲಿಲ್ಲ? ಲೂಸರ್ ಆ್ಯಶ್ ಮೆಲೋ ಯಾಕೆ ಕಾಯಲಿಲ್ಲ ನೀನು? ನಿನ್ನನ್ನು ಇನ್ನೂ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು. ನೀನೇ ಕೀಳಾಗಿ ಹೊರಗಡೆ ಬಂದು ಈ ಥರ ಪಬ್ಲಿಸಿಟಿ ತಗೋತಾ ಇರೋದು. ಅವ್ರು ಕೀಳಾಗಲ್ಲ ತೋರಿಸಿರೋದು. ನೀನು ವೆಯ್ಟ್ ಮಾಡಬೇಕಿತ್ತು. ಕೊನೆವರೆಗೂ ನೀನು ಕೀಳಾಗಿ ತೋರಿಸಿ ನಿನ್ನ ತುಳಿದಿದ್ದಾರೆ ಅಂದರೆ ಆವಾಗ ನೀನು ಕ್ವೆಶನ್ ಮಾಡಬೇಕಿತ್ತು. ಆವಾಗ 2 ವಾರ ಕ್ವಿಟ್ಟಾಗಿ ನಿನ್ನ ಕೈಲಿ ಆಗ್ದಲೇ ನಿನ್ನ ಲಗೇಜೇ ನೀನು ಎತ್ತಕ್ಕಾಗಲಿಲ್ಲದೆ ಇರೋಳು ಅಲ್ಲೇನು ಮಾಡ್ತಿದ್ದೆ? ಅಲ್ಲೇನು ಪ್ರೂವ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಿ ಇವಾಗ ಏನೋ ಮೇ ಬಿ ಬಿಗ್ ಬಾಸ್ ಏನೋ ಸ್ಟಾರ್ಟ್ ಆಗ್ತಾ ಇರ್ಬೋದು. ಇದರಿಂದ ಫೇಮ್ ತೊಗೊಂಡು ಅಲ್ಲಿ ಬರಬೇಕಂತ ಇಂಟೆನ್ಷನ್ ಇಟ್ಕೊಂಡು ನೀನು ಎಲ್ಲನೂ ನೆಗೆಟಿವ್ ಆಗಿ ಹೇಳಕ್ಕೆ ಹೋಗ್ಬೇಡ. ಆ ಶೋ ಅವರು ನಿನಗೋಸ್ಕರ ಒಂದು ಒಳ್ಳೆ ಲಾಂಚ್ ಪ್ರೋಗ್ರಾಮ್ ದಿನ ಇವಳ್ದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅವಳಿಗೆ. ಅದೆಲ್ಲ ಪಾಸಿಟಿವ್ ಆಗಿಲ್ವಾ ಆ ಶೋ ಬಗ್ಗೆ? ಆ ಹಳ್ಳಿ ಸಂಗೊಳ್ಳಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ.